ಸ್ವಲ್ಪ ದುಃಖದಿಂದ ಸಿಟ್ಟಿನ ಜೊತೆಗೆ ಭಯ ಹೊರಟೋಗಿ ಹೇಗೂ ಇವನ ಕೈಯಲ್ಲಿ ಪ್ರಾಣ ಬಿಡುವುದೇ ಇದೆ, ನನ್ನ ಮನಸ್ಸಿನಲ್ಲಿದ್ದ ಎಲ್ಲವನ್ನೂ ಇವನಿಗೆ ಹೇಳಿಯೇ ಅವನ ಎದೆಗೆ ಚುಚ್ಚಬೇಕು ಅಂತ ಭಾವಿಸಿ ತೃಣಂ ಅಂತರತಃ ಕೃತ್ವ, ಅಲ್ಲೇ ಒಂದು ಹುಲ್ಲು ತಗೊಳ್ತಾಳೆ, ಹುಲ್ಲನ್ನು ಅಡ್ಡ ಇಟ್ಟು ಹುಲ್ಲಿನ ಜೊತೆಗೆ ಮಾತಾಡ್ತಾಳೆ. ಬಹಳ ಅರ್ಥ, ನೀನೊಂದು ಹುಲ್ಲಿದ್ದ ಹಾಗೆ ಅಂತ ಹೇಳಿದ ಹಾಗೆ. ಪರ ಪುರುಷನನ್ನು ನೇರ ನೋಡಿ ಮಾತನಾಡುವುದಿಲ್ಲ ಅನ್ನೋದೊಂದು, ಅಂದರೆ ಪರಪುರುಷರನ್ನು ನೋಡುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಈ ರೀತಿಯಾದ ಲಜ್ಜೆಗೆಟ್ಟ ಮಾತನಾಡುವ ವ್ಯಕ್ತಿಯ ಜೊತೆಗಂತೂ, ಯಾಕೆಂದರೆ ಲಕ್ಷ್ಮಣನನ್ನು ನೋಡಿ ಮಾತಾಡಿಸಿದ್ದಾಳೆ, ದಶರಥನನ್ನು ಮಾತಾಡಿಸಿದ್ದಾಳೆ. ಪರಪುರುಷ ಅಂತಂದಾಗ ಈ ರೀತಿ ಕೆಟ್ಟ ಮನಸ್ಸಿನ ಒಬ್ಬ ದುಷ್ಟ ತನ್ನ ದೇಹವನ್ನೇ ಬಯಸಿ ಬಂದವನಲ್ಲಿ ಕಣ್ಣು ಕೊಟ್ಟು ಮಾತಾಡಿದರೆ ಅವನು ಅದನ್ನು ಮತ್ತಷ್ಟು ನನಗೆ ಇದು ಒಪ್ಪಿಗೆಯ ಸೂಚನೆ ಅಂತ ಭಾವಿಸಿ ಅವನು ತಪ್ಪು ಹೆಜ್ಜೆ ಇಡುವ ಅವಕಾಶ ಇದೆ. ಆದ್ದರಿಂದಾಗಿ ಸಾಮಾನ್ಯ ಅಂತಹ ಮಾತುಕತೆಗಳಿಗೆ ಅವಕಾಶ ಕೊಡದಂತೆ ಹದಿಬದೆಯರು ತಮ್ಮ ಕಣ್ಣನ್ನು ಇಳಿಸಿ ಮಾತಾಡ್ತಾರೆ ಅನ್ನುವ ಹಾಗೆ ಸೀತೆಯೂ ಕೂಡ ತಕ್ಷಣವೇ ಅಲ್ಲೇ ಇದ್ದ ಹುಲ್ಲೊಂದನ್ನು ಎತ್ತಿಕೊಂಡು ಅದನ್ನು ಅಂತರತಃ ಕೃತ್ವ ಮಧ್ಯದಲ್ಲಿರಿಸಿ ರಾವಣಂ ಪ್ರತ್ಯಭಾಷತ, ಅದನ್ನೇ ರಾವಣ ಅಂತಂದುಕೊಂಡು ನೀನೊಂದು ತೃಣಕ್ಕೆ ಸಮಾನ ಅನ್ನುವ ಹಾಗೆ. ನಮ್ಮಲ್ಲೂ ಕೆಲವೊಂದು ಸರ್ತಿ ನೀನೊಂದು ಹುಲ್ಲು ಕಡ್ಡಿ ಏನು ಲೆಕ್ಕ ಅಂತ ಮಾತಾಡುವುದು ಈ ರಾಮಾಯಣದ ಪ್ರಭಾವದಿಂದಲೇ ನಾವು ಅಂಥ ಮಾತುಗಳನ್ನು ಉಪಯೋಗಿಸುವುದು. ಹುಲ್ಲಿನಂತೆ ನೀನು, ನನಗೆ ಯಾವ ಲೆಕ್ಕಕ್ಕೆ ಅಲ್ಲ ನೀನು ಅಂತ ಹೇಳುವ ಹಾಗೆ ಅವಳು ಉತ್ತರ ಕೊಡ್ತಾ, ದಶರಥ ಅನ್ನುವಂತಹ ರಾಜನ ಧರ್ಮದ ದೊಡ್ಡ ಅಡಿಪಾಯಕ್ಕೆ ರಾಮಚಂದ್ರ ಸೇತುವೆಯನ್ನೇ ಕಟ್ಟಿದವನು, ಅಸಾಧಾರಣ ವ್ಯಕ್ತಿ. ನೀನು ಮಾತನಾಡಿದ ಹಾಗೆ ಅಲ್ಪಮಾನವ, ಅಲ್ಪ ತೇಜಸ್ಕ, ಏನೂ ಶಕ್ತಿ ಇಲ್ಲದವನು, ತಂದೆಯಿಂದ ಹೊರಗೆ ಹಾಕಲ್ಪಟ್ಟವನು, ಅವನಿಗೆ ಕಾಡಿನಲ್ಲಿ ಯಾರೂ ಸಹಕಾರಿಗಳೇ ಇಲ್ಲ, ಇಂತಹ ನಿರ್ವೀರ್ಯನಾದಂತಹ ನಾರುಮಡಿಯನ್ನುಟ್ಟುಕೊಂಡು ಕಾಡಿನಲ್ಲಿ ಬರೀ ನೀರು ಹಣ್ಣು ತಿಂದುಕೊಂಡು ಬದುಕುವವನ ಕೈಯಲ್ಲಿ ಏನು ತೋಳಿನಲ್ಲಿ ಬಲವಿದೆ, ನಿನ್ನನ್ನು ರಕ್ಷಿಸಲಿಕ್ಕೆ ಅಲ್ಲಿಂದ ಇಲ್ಲಿಯ ತನಕ ಬರಲಿಕ್ಕೆ ಏನು ಕಸುವಿದೆ ಅವನ ಹತ್ರ ಅಂತೆಲ್ಲ ಪ್ರಶ್ನೆ ಮಾಡಿದ್ಯಲ್ವ. ಅಷ್ಟು ಸುಲಭದಲ್ಲಿ ನನ್ನ ರಾಮೋ ನಾಮ ಸಧರ್ಮಾತ್ಮ ತ್ರಿಷು ಲೋಕೇಶು ವಿಶ್ರುತ ದೀರ್ಘಬಾಹುರು ವಿಶಾಲಾಕ್ಷೋ ದೈವತಂ ಹಿಪತಿರ್ಮಮ. ನನ್ನ ಬದುಕಿಗೆ ಅವನೇ ದೈವ, ಅವನನ್ನು ಹೊರತಾದ ಮತ್ತಾವ ಶಕ್ತಿಯನ್ನು ಕೂಡ ನನ್ನ ಹತ್ತಿರಕ್ಕೆ ಸುಳಿಲಿಕ್ಕೂ ಬಿಡಲ್ಲ. ಅವನು ಯೋಚನೆ ಮಾಡಿದರೂ ಅದಕ್ಕೆ ದಕ್ಕುವಂಥ ಸಂಗತಿ ನಾನಲ್ಲ. ಅತ್ಯಂತ ಉದ್ದನೆಯ ತೋಳಿನಿಂದ ಕೂಡಿಕೊಂಡ ಅಗಲವಾದ ಕಣ್ಣಿನಿಂದ ಲಕ್ಷಣವೇ ಹೇಳ್ತಾ ಇದೆ ಅವನು ಪರಮ ಪರಾಕ್ರಮಿ ಅಂತ.